ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು VS ಕೋಡ್ ಮತ್ತೆ Node.js ನ ಇನ್ಸ್ಟಾಲೇಷನ್ ಮಾಡೋದನ್ನ ನೋಡೋಣ. VS ಕೋಡ್, ಸೊ ಜಸ್ಟ್ ಟೈಪ್ ಮಾಡಿ VS ಕೋಡ್ ಡೌನ್ಲೋಡ್. ಓಕೆನಾ? ಸೊ ಇಲ್ಲಿ ನಿಮ್ದು ವಿಂಡೋಸ್ ಆಗಿದ್ರೆ ಇದು ಚೂಸ್ ಮಾಡಿ, ಮ್ಯಾಕ್ ಆಗಿದ್ರೆ ಲಾಸ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಸೊ ನಂದು ವಿಂಡೋಸ್ ಆಗಿರೋದ್ರಿಂದ ವಿಂಡೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಆಟೋಮ್ಯಾಟಿಕ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಆಗಲಿ. ಸೊ ಮೀನ್ ವೈಲ್ ಒಂದು ಕೆಲಸ ಮಾಡೋಣ, Node.js ಇನ್ಸ್ಟಾಲ್ ಆಗಿದೆಯಲ್ಲ ಅಂತ ನೋಡೋಣ. ಓಕೆ, ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. ಸೊ ಇಲ್ಲಿ ನಾನು ನೋಡ್ ಸ್ಪೇಸ್ ಐಫನ್ ವರ್ಷನ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಇವಾಗ ಏನು ತೋರಿಸ್ತಾ ಇದೆ, ನೋಡ್ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಅನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದು ನೋಡು ತುಂಬ ಇಂಪಾರ್ಟೆಂಟ್ ಗೈಸ್. ಸೊ ನೀವು ಜಾವಾ ಸ್ಕ್ರಿಪ್ಟ್ನ ರನ್ ಮಾಡಬೇಕಂದ್ರೆ ಬ್ರೌಸರ್ ಹೊರಗಡೆ ನೀವು ನಿಮ್ಮ ಸ್ಕ್ರಿಪ್ಟ್ನ ರನ್ ಮಾಡಬೇಕಂದ್ರೆ ಸೊ Node.js ಮುಖಾಂತರ ನೀವು ರನ್ ಮಾಡಬೇಕಾಗುತ್ತೆ. ಇದೊಂದು ರನ್ ಟೈಮ್ ಎನ್ವಿರಾನ್ಮೆಂಟ್. ಓಕೆನಾ? ಸೊ ಇದೊಂಥರ ಸರ್ವರ್ ಥರ. ಓಕೆ, ಸೊ ಇದ್ರ ಮೇಲೆ ನೀವು ಜಾವಾ ಸ್ಕ್ರಿಪ್ಟ್ ಕೋಡ್ ರನ್ ಆಗುತ್ತೆ. ಓಕೆ, ಸೊ ಫಸ್ಟ್ ನಾವು Node.js ಕೂಡ ಇನ್ಸ್ಟಾಲ್ ಮಾಡಬೇಕು. ಸೊ ಇವಾಗ VS ಕೋಡ್ ಇನ್ಸ್ಟಾಲ್ ಆಗಿದೆ. ಸೊ ಫಸ್ಟ್ ನಾನು VS ಕೋಡ್ ಓಪನ್ ಮಾಡಿಬಿಡ್ತೀನಿ. ಸೊ ಡಬಲ್ ಕ್ಲಿಕ್ ಮಾಡಿ, ಇದು .exe ಎಕ್ಸ್ಟೆನ್ಷನ್ ಅಲ್ಲಿದೆ. ಸೊ ಐ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಆ್ಯಂಡ್ ಜಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಎಲ್ಲದಕ್ಕೂ ನೆಕ್ಸ್ಟ್ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಪ್ರಿಪೇರಿಂಗ್ ಟು ಇನ್ಸ್ಟಾಲ್. ಓಕೆನಾ? ಇದಾದ್ಮೇಲೆ ನಾವು Node.jsನ ಇನ್ಸ್ಟಾಲ್ ಮಾಡೋಣ. ಓಕೆ, ಸೊ ಕಂಪ್ಲೀಟ್ ಆಗಿದೆ VS ಕೋಡ್ ಇನ್ಸ್ಟಾಲೇಷನ್. ಕ್ಲಿಕ್ ಆನ್ ಫಿನಿಶ್. ಓಕೆ, ಸೊ ಈ ರೀತಿ ನಿಮ್ದು VS ಕೋಡ್ ಡ್ಯಾಶ್ಬೋರ್ಡ್ ಕಾಣುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಒಂದು ಹಳೆ ಫೈಲ್ಸ್ ಎಲ್ಲ ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಸೊ ನಿಮಗೆ ಒಂದು ಫ್ರೆಶ್ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ವೆಲ್ಕಮ್ ಅಂತ ಒಂದು ಸ್ಕ್ರೀನ್ ಕಾಣುತ್ತೆ. ಅದನ್ನು ನೀವು ಜಸ್ಟ್ ಕ್ಲೋಸ್ ಮಾಡಬೇಕಾಗುತ್ತೆ. ಇದರ ಒಂದು ಕ್ಲೋಸ್ ಐಕನ್ ಕಾಣುತ್ತೆ ವೆಲ್ಕಮ್ ಹತ್ರ. ಸೊ ಅದನ್ನು ಜಸ್ಟ್ ಕ್ಲೋಸ್ ಮಾಡಿ. ಮತ್ತೆ ಇನ್ನೊಂದು ಪಾಪಪ್ ಕೂಡ ಕಾಣಿಸುತ್ತೆ. ಸೊ ಆ ಪಾಪಪ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಟ್ರಸ್ಟ್ ಅಂತ ಒಂದು ಪಾಪಪ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ, ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಡನ್. ಓಕೆ, ಸೊ ನಿಮಗೆ ಇದು ಫ್ರೆಶ್ ಪಾಪಪ್ ಕಾಣುತ್ತೆ. ಆಯಿತಾ? ಸೊ ಎಲ್ಲ ಕ್ಲೋಸ್ ಮಾಡ್ತೀನಿ ನಾನು. ಸೊ ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಕಾಣುತ್ತಲ್ಲ, ಇಲ್ಲಿ ಎಕ್ಸ್ಪ್ಲೋರರ್ ಸೆಕ್ಷನ್ ಇದೆಯಲ್ಲ, ಸೊ ಇಲ್ಲಿ ನೀವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಫೋಲ್ಡರ್ ನಾನು ಒಂದು C ಡ್ರೈವಲ್ಲಿ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ರೈಟ್ ಕ್ಲಿಕ್ ಮಾಡಿ, ನ್ಯೂ ಫೋಲ್ಡರ್, ಈ ರೀತಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದನ್ನ ಕೊಡ್ತೀನಿ ಜಾವಾ ಸ್ಕ್ರಿಪ್ಟ್ ಕ್ರ್ಯಾಶ್ ಕೋರ್ಸ್ ಅಂತಲೇ ಕೊಡ್ತೀನಿ. ಜಾವಾ ಸ್ಕ್ರಿಪ್ಟ್ ಅಂಡರ್ಸ್ಕೋರ್ ಕ್ರ್ಯಾಶ್ ಕೋರ್ಸ್. ಓಕೆ, ಜಾವಾ ಸ್ಕ್ರಿಪ್ಟ್ ಅಂಡರ್ಸ್ಕೋರ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಇದನ್ನ ನಾನು ಫೋಲ್ಡರ್ನ ಎಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ, C ಡ್ರೈವಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನ ನಾನು ಇಲ್ಲಿ ಫೈಲ್ಗೆ ಹೋಗಿ ಆ ಫೋಲ್ಡರ್ನ ನಾನು ಇಲ್ಲಿ ಇಂಪೋರ್ಟ್ ಮಾಡ್ತೀನಿ. ಓಪನ್ ಫೋಲ್ಡರ್, C ಡ್ರೈವರ್ ಇದೆಯಲ್ಲ, ಸೊ ಏನಂತ ಇದೆ, ಜಾವಾ ಸ್ಕ್ರಿಪ್ಟ್ ಕ್ರ್ಯಾಶ್ ಕೋರ್ಸ್ ಇದೇ ನನ್ನ ಪ್ರಾಜೆಕ್ಟ್ ನೇಮ್ ಇವಾಗ. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ ಕ್ರ್ಯಾಶ್ ಕೋರ್ಸ್ ಆಯಿತು. ಇವಾಗ ಸೊ ಇಲ್ಲಿ ವೆಲ್ಕಮ್ ಅಂತ ಹೋಗ್ತಿಲ್ಲ, ಕ್ಲೋಸ್ ಮಾಡಿ ಇದನ್ನ. ಸೊ ಇವಾಗ ಫೋಲ್ಡರ್ನ ಇಲ್ಲಿ ಇಂಪೋರ್ಟ್ ಮಾಡಿದ್ದೀರಾ. ಮತ್ತೆ ಇದರೊಳಗಡೆ ಒಂದು ಚಿಕ್ಕ ಫೋಲ್ಡರ್ನ ಕ್ರಿಯೇಟ್ ಮಾಡಿ. ಓಕೆ, ಸೊ ಇಲ್ಲಿ ಕೂಡ ನಾನು ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀನಿ. ಓಕೆ, ಇದು ಫೋಲ್ಡರ್ ನೇಮ್ ಆಯಿತಾ. ಕ್ರ್ಯಾಶ್ ಕೋರ್ಸ್ ಅನ್ನೋದು ಬಂದು ಫೋಲ್ಡರ್ ನೇಮ್, ಇಲ್ಲಿ ಚಿಕ್ಕ ಫೋಲ್ಡರ್ ನೇಮ್ ಇದೆ. ಸೊ ಟೈಪ್ ಮಾಡಿದ್ಮೇಲೆ ಜಸ್ಟ್ ಎಲ್ಲಾದರೂ ಆಚೆಗಡೆ ಕ್ಲಿಕ್ ಮಾಡಿ ಅಷ್ಟೇ. ಓಕೆ, ಸೊ ಇವಾಗ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಸಾರಿ ಈ ಫೋಲ್ಡರ್ ಇದು, ಓಕೆ ಇದು ಫೋಲ್ಡರ್ ಇದು. ಸೊ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಇಲ್ಲಿ ನ್ಯೂ ಫೈಲ್ ಅಂತ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೊಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಬರೋದು ಫೈಲ್, ನೆಕ್ಸ್ಟ್ ಬರೋದು ಫೋಲ್ಡರ್. ನಾವೀಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರ್ಯಾಶ್ ಕೋರ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಿದ್ರಿ, ನಾವು C ಡ್ರೈವಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀವಿ. ಅದನ್ನ ನಾವು ಇಲ್ಲಿ ಇಂಪೋರ್ಟ್ ಮಾಡಿದ್ರಿ. ಹೇಗೆ ಇಂಪೋರ್ಟ್ ಮಾಡಿದ್ರಿ, ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಿ, ಓಪನ್ ಫೋಲ್ಡರ್ ಮಾಡಿದ್ರಿ. ಸೊ C ಡ್ರೈವಲ್ಲಿ ಏನು ಫೋಲ್ಡರ್ ಇದೆಯಲ್ಲ, ಸೊ ಅದನ್ನ ನೀವು ಇಲ್ಲಿ ಇಂಪೋರ್ಟ್ ಮಾಡಿದ್ದೀರಾ. ಸೊ ಜಾವಾ ಸ್ಕ್ರಿಪ್ಟ್ ಕ್ರ್ಯಾಶ್ ಕೋರ್ಸ್ ಅಂತ ಇದೆಯಲ್ಲ, ಅದು ಬಂದು ನಿಮ್ಮ ಲೋಕಲ್ ಸಿಸ್ಟಮ್ C ಡ್ರೈವಲ್ಲಿರೋ ಫೋಲ್ಡರ್ ಅದು.
ಓಕೆ. ಸೊ ಅದರೊಳಗಡೆ ಒಂದು ಚಿಕ್ಕ ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ ಇವಾಗ ನಾನು ಮತ್ತೆ. ಸೊ ಕ್ರ್ಯಾಶ್ ಕೋರ್ಸ್ ಅಂತ ಫೋಲ್ಡರ್. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಇಲ್ಲಿ ನ್ಯೂ ಫೈಲ್ ಅಂತ ಇದೆಯಲ್ಲ, ಸೊ ಇಲ್ಲಿ ಫೈಲ್ನ ಕ್ರಿಯೇಟ್ ಮಾಡ್ಬೇಕು ನಾನು. ಸೊ ನ್ಯೂ ಫೈಲ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ. ಸೊ ಇಂಟ್ರೋ ಡಾಟ್ ಜೆ ಎಸ್. ಓಕೆ. ಡಾಟ್ ಜೆ ಎಸ್ ಅಂತ ನೀವು ಫೈಲ್ ನೇಮ್ ಕೊಡಬೇಕಾಗುತ್ತೆ ಯಾವಾಗಲೂ ಕೂಡ. ಓಕೆ. ಸೊ ಇಲ್ಲಿ ನಾನು ಕೋಡ್ನ ಬರೀತೀನಿ. ಸೊ ಬಟ್ ಇದಕ್ಕಿಂತ ಬರೋದಕ್ಕಿಂತ ಮುಂಚೆ, ಓಕೆ, ಸೊ ನಾನು ನೋಡ್ ಜೆ ಎಸ್ನ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಬರ್ತೀನಿ, ಆಯ್ತಾ. ಸೊ ಇಲ್ಲಿ ನಾವು ಬರೋಣ, ಮತ್ತೆ ಬಂದು ನಾವು ಇಲ್ಲಿ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್, ಸೊ ನಾವು ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡಿದೀವಿ. ಈಗ ನೋಡ್ ಜೆ ಎಸ್ನ ಇನ್ಸ್ಟಾಲ್ ಮಾಡೋಣ. ಓಕೆ. ಸೊ ಇವಾಗ ನಾನು ಕಮಾಂಡ್ ಪ್ರಾಂಪ್ಟ್ ಹೋಗ್ಬಿಟ್ಟು ನೋಡ್ ಸ್ಪೇಸ್ ಐಫನ್ ವರ್ಷನ್ ಅಂತ ಕ್ಲಿಕ್ ಮಾಡಿದಲ್ಲ, ನನಗೆ ಇದು ನೋಡ್ ಇಸ್ ನಾಟ್ ರೆಕಗ್ನೈಸ್ ಅಂತ ಬಂತು. ಸೊ ಬಟ್ ನೋಡ್ ಇಸ್ ಅ ರನ್ ಟೈಮ್ ಎನ್ವಿರಾನ್ಮೆಂಟ್, ಅದು ನಮ್ಗೆ ಇರಲೇಬೇಕು. ಸೊ ನಾನೇನು ಮಾಡ್ತೀನಿ, ನೋಡ್ ಜೆ ಎಸ್ ಡೌನ್ಲೋಡ್ ಅಂತ ಟೈಪ್ ಮಾಡ್ತೀನಿ. ನೋಡ್ ಜೆ ಎಸ್ ಡೌನ್ಲೋಡ್. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ನೋಡ್ ಜೆ ಎಸ್ ಅಂತ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದೆ. ಅದಾದ್ಮೇಲೆ ಇಲ್ಲಿ ವಿಂಡೋಸ್ ಇನ್ಸ್ಟಾಲರ್ ಡಾಟ್ ಎಮ್ ಎಸ್ ಐ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಓಕೆ. ಸೊ ಫಸ್ಟ್ ಆಪ್ಷನ್ ಆಯ್ತಾ, ನಾನು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದೆ ಆ್ಯಂಡ್ ಹಿಯರ್ ಐ ಆಮ್. ಓಕೆ. ಸೊ ಇವಾಗ ಇದು ಡೌನ್ಲೋಡ್ ಆಗಿದೆ. ಓಕೆ. ಸೊ ಡಾಟ್ ಎಮ್ ಎಸ್ ಐ ಎಕ್ಸ್ಟೆನ್ಷನ್ ಇದೆ. ಓಕೆ. ಸೊ ಏನು ಮಾಡ್ತೀರಾ, ಜಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟು ಐ ಅಕ್ಸೆಪ್ಟ್ ಟರ್ಮ್ಸ್ ಇನ್ ಲೈಸೆನ್ಸ್ ಅಗ್ರಿಮೆಂಟ್, ಮತ್ತೆ ಕ್ಲಿಕ್ ಮಾಡಿ ನೆಕ್ಸ್ಟು, ಮತ್ತೆ ನೆಕ್ಸ್ಟು, ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಹೋಗಿ, ಇನ್ಸ್ಟಾಲ್ ಅಷ್ಟೇ. ಸೊ ಈ ರೀತಿ ನಮ್ಮದು ವಿ ಎಸ್ ಕೋಡ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಈಗ ನೋಡ್ ಜೆ ಎಸ್ ಒಂದು ಇನ್ಸ್ಟಾಲ್ ಆಯಿತು ಅಂದರೆ ನಾವು ಈಗ ಕೋಡ್ನ ಬರೆಯೋದಕ್ಕೆ ರೆಡಿ ಇದ್ದೀವಿ. ಓಕೆ. ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ನಾನು ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ತೀನಿ. ಸೊ ಇವಾಗ ಮತ್ತೆ ನೋಡ್ ಸ್ಪೇಸ್ ಐಫನ್ ವರ್ಷನ್ ಅಂತ ಟೈಪ್ ಮಾಡ್ತೀನಿ. ಈಗ ನೋಡಿ ವರ್ಷನ್ ಬರ್ತಾ ಇದೆ. ಸೊ ಇದು ನನ್ನ ನೋಡ್ದ ಲೇಟೆಸ್ಟ್ ವರ್ಷನ್ v24.14.0. ದಿಸ್ ಇಸ್ ಮೈ ಲೇಟೆಸ್ಟ್ ವರ್ಷನ್ ಆಫ್ ನೋಡ್ ಜೆ ಎಸ್. ಓಕೆ. ಸೊ ಈಗ ನಾವು ನೋಡ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಈಸಿ ಇದೆಲ್ಲ ನೋಡ್ ಇನ್ಸ್ಟಾಲೇಷನ್ ಕೂಡ. ಸೊ ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡಿದ್ದೀವಿ, ನೋಡ್ ಜೆ ಎಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಓಕೆ. ಸೊ ಡನ್. ಸೊ ಈಗ ಇದೆರಡನ್ನ ಕ್ಲೋಸ್ ಮಾಡಿಬಿಡಿ. ಸೊ ಇವಾಗ ನಾವು ವಿ ಎಸ್ ಕೋಡ್ ಹೋಗ್ಬಿಟ್ಟು ನಾವು ಕೋಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಸ್ಕ್ರಿಪ್ಟ್ ಬರೀತೀನಿ ನಾನು ಇಲ್ಲಿ console.log. ಓಕೆ. ಸೊ ಇದೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಆಯ್ತಾ. ಓಕೆ, ಫೈನ್ ದಟ್. ಸೊ ಬನ್ನಿ ನಾವು ಫಸ್ಟ್ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಣ ಜಾವಾ ಸ್ಕ್ರಿಪ್ಟಲ್ಲಿ. ಸೊ ಅದಕ್ಕೆ ನಾವು console.log ಸೊ ಹಲೋ ವರ್ಲ್ಡ್ ಅಂತ ಟೈಪ್ ಮಾಡಿ. ಓಕೆ. ಸೊ ಇದು ನೋಡಿ, ನೀವು ಜಾವಾ ಇಂದ ಬರೋ ಥರ ಇದ್ರೆ, ಜಾವಾ ಬ್ಯಾಕ್ಗ್ರೌಂಡಿಂದ ಬಂದರೆ ನಿಮ್ಗೆ ಇಲ್ಲಿ ಸಿಸ್ಟಮ್ ಡಾಟ್ ಪ್ರಿಂಟಲ್ ಅಂತ ಬರುತ್ತೆ ಅಲ್ವಾ. ಸೊ ಜಾವಾ ಸ್ಕ್ರಿಪ್ಟಲ್ಲಿ console.log, ಅದೇ ರೀತಿ ಪೈಥನಲ್ಲಿ ಪ್ರಿಂಟ್ ಅಂತ ಬರುತ್ತೆ, ಆಯಿತಾ. ಆ್ಯಂಡ್ ಇಲ್ಲಿ ನೀವು ಬರಿತಾ ಇದ್ರಲ್ಲ, ಇದನ್ನು ನೀವು ರನ್ ಮಾಡ್ಬೋದು. ಕನ್ಸೋಲಲ್ಲಿ ಇದು ಔಟ್ಪುಟ್ ಕಾಣುತ್ತೆ. ಆ್ಯಂಡ್ ಇಲ್ಲಿ ಸಿಂಗಲ್ ಕೋಟೇಶನ್ ಅಥವಾ ಡಬಲ್ ಕೋಟೇಶನ್ ಎರಡರಲ್ಲಿ ಕೂಡ ಬರಿಬೋದು. ಸಿಂಗಲ್ ಕೋಟಲ್ಲೂ ಬರಿಬೋದು ಅಥವಾ ಡಬಲ್ ಕೋಟಲ್ಲೂ ಬರಿಬೋದು, ಲೈಕ್ ದಿಸ್. ಓಕೆ. ಸೊ ಅದು ಮ್ಯಾಟ್ರ್ ಆಗಲ್ಲ. ಓಕೆ. ಸೊ ಸಿಂಗಲ್ ಕೋಟ್ ಡಬಲ್ ಕೋಟ್ ಡಸಂಟ್ ಮ್ಯಾಟರ್ ಹಿಯರ್. ಓಕೆ. ಸೊ ಇವಾಗ ನೀವು ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನೋಡಿ, ನೀವು ಕಮಾಂಡ್ ಪ್ರಾಂಪ್ಟ್ಗೆ ಹೋಗಬೇಕು. ಸೊ ಇಲ್ಲಿ ಟರ್ಮಿನಲ್ ಅಂತ ಬರುತ್ತೆ. ಓಕೆ. ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಟರ್ಮಿನಲ್ಗೆ ಹೋಗಿ ನ್ಯೂ ಟರ್ಮಿನಲ್ ಆ್ಯಂಡ್ ಇಲ್ಲಿ ನೋಡ್ ಅಂತ ಟೈಪ್ ಮಾಡಿ. ನೋಡ್ ಸ್ಪೇಸ್ ಫೋಲ್ಡರ್ ನೇಮ್ ಇದೆ ಕ್ರ್ಯಾಶ್ ಕೋರ್ಸ್ ಅಂತ ಇದೆ ಅಲ್ವಾ, ಕ್ರ್ಯಾಶ್ ಕೋರ್ಸ್ ಸ್ಲ್ಯಾಶ್ ಇಂಟ್ರೋ ಡಾಟ್ ಜೆ ಎಸ್. ಸೊ ಇದು ಬಂದು ಫೈಲ್ ನೇಮ್ ಎಂಟರ್ ಮಾಡಿ. ನೋಡಿ ಇಲ್ಲಿ ಔಟ್ಪುಟ್ ಕಾಣಿಸ್ತಾ ಇದೆ. ಓಕೆ. ಸೊ ಈ ರೀತಿ ನೀವು ರನ್ ಮಾಡಬೇಕಾಗುತ್ತೆ. ಓಕೆ. ಟರ್ಮಿನಲ್ ಮುಖಾಂತರ ನೀವು ರನ್ ಮಾಡಬೇಕಾದ್ರೆ ನೋಡ್ ಸ್ಪೇಸ್ ಫೋಲ್ಡರ್ ನೇಮ್ ಸ್ಲ್ಯಾಶ್ ಫೈಲ್ ನೇಮ್ ಡಾಟ್ ಜೆ ಎಸ್ ಎಕ್ಸ್ಟೆನ್ಷನ್ ಇದೆ. ಓಕೆ. ಇಷ್ಟೇ. ಸೊ ಈಗ ಮಾಡೋದ್ರಿಂದ ನೀವು ನಿಮ್ಮ ಕೋಡ್ನ ರನ್ ಮಾಡ್ಬೋದು. ಬಟ್ ಇದಕ್ಕಿಂತ ಒಂದು ಶಾರ್ಟ್ಕಟ್ ಕೂಡ ಇದೆ. ಸೊ ಶಾರ್ಟ್ಕಟ್ ಏನಂದರೆ, ನೀವು ಎಕ್ಸ್ಟೆನ್ಷನ್ಸ್ಗೆ ಹೋಗಿ, ಓಕೆ, ಕೋಡ್ ರನ್ನರ್ ಅಂತ ಟೈಪ್ ಮಾಡಿ. ಓಕೆ. ಒಂದು ಶಾರ್ಟ್ಕಟ್ ಹೇಳ್ತೀನಿ ಇವಾಗ. ಇನ್ಸ್ಟೆಡ್ ಆಫ್ ಯು ರೈಟಿಂಗ್ ದ ಕಮಾಂಡ್ ಅಗೇನ್ ಅಂಡ್ ಅಗೇನ್, ಪದೇ ಪದೇ ನೀವು ಕಮಾಂಡ್ನ ಬರೆಯೋದಕ್ಕಿಂತ ಒಂದು ಬಟನ್ ಸಿಗುತ್ತೆ. ಬಟನ್ ಮೂಲಕ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ಇಟ್ ಆ್ಯಂಡ್ ಅದು ಅದ್ರ ಪಾಡ್ಗೆ ಅದು ರನ್ ಮಾಡ್ತಾ ಇರ್ತದೆ. ಓಕೆ. ಸೊ ಇವಾಗ ಕೋಡ್ ರನ್ನರ್ ಅಂತ ಟೈಪ್ ಮಾಡಿ. ನೋಡಿ ಇಲ್ಲಿ ಡಾಟ್ ರನ್ ಅಂತ ಕಾಣಿಸ್ತಿದೆಯಲ್ಲ, ಇದೇ ಕೋಡ್ ರನ್ನರ್. ಸೊ ಇದರಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಇನ್ಸ್ಟಾಲ್ ಅಂತ ಒಂದು ಬಟನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನನಗೆ ಅನ್ಇನ್ಸ್ಟಾಲ್ ಇದೆ ಬಿಕಾಸ್ ಐ ಆಲ್ರೆಡಿ ಇನ್ಸ್ಟಾಲ್ಡ್ ಇಟ್. ಓಕೆ. ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಅದಾದ್ಮೇಲೆ ನೋಡಿ ಇಲ್ಲಿ ನಿಮ್ಗೊಂದು ಬಟನ್ ಕಾಣಿಸುತ್ತೆ, ಕಾಣಿಸ್ತಾ ಇದೆಯಲ್ಲ ರನ್ ಕೋಡ್ ಅಂತ. ಸೊ ಇದೇ ಕೋಡ್ ರನ್ನರ್ ಬಟನ್. ಓಕೆ, ಸೊ ಅದು ಒಂದ್ಸತಿ ನೀವು ಕೋಡ್ ರನ್ನರ್ನ ಇನ್ಸ್ಟಾಲ್ ಮಾಡಿದ್ಮೇಲೆ, ಸೊ ಎಲ್ಲಿಂದ ಇನ್ಸ್ಟಾಲ್ ಮಾಡಿದೆ, ಎಕ್ಸ್ಟೆನ್ಷನ್ಗೆ ಹೋಗ್ಬೇಕಾಗುತ್ತೆ ಅಂಡ್ ದೆನ್ ಜಸ್ಟ್ ಟೈಪ್ ಕೋಡ್ ರನ್ನರ್. ಓಕೆ, ದೆನ್ ಕ್ಲಿಕ್ ಆನ್ ಕೋಡ್ ರನ್ನರ್. ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಕ್ಲಿಕ್ ಮಾಡಿ ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್ ಇನ್ಸ್ಟಾಲೇಷನ್. ಆಮೇಲೆ ಇಲ್ಲಿ ರನ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಸೊ ಗೋಯಿಂಗ್ ಫಾರ್ವರ್ಡ್ ಮುಂದೆ ನೀವೇನು ಮಾಡಬೇಕಂದ್ರೆ ಯು ಜಸ್ಟ್ ಹ್ಯಾಡ್ ಟು ಕ್ಲಿಕ್ ಆನ್ ದಿಸ್ ರನ್ ಬಟನ್. ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಆ್ಯಂಡ್ ಇದು ಹೋಗ್ಬೇಕಂದ್ರೆ ಏನು ಮಾಡ್ತೀರಾ, ಜಸ್ಟ್ ಇಲ್ಲಿ ಎಕ್ಸ್ಪ್ಲೋರರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಿ ಈ ಆಪ್ಷನ್ಸ್ ಎಲ್ಲ ಹೊರಟೋಗುತ್ತೆ. ಎಕ್ಸ್ಪ್ಲೋರರ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ದ್ಯಾಟ್ಸ್ ಇಟ್. ಓಕೆ, ಇವಾಗ ನೋಡಿ ನಾನು ಇಲ್ಲಿ ರನ್ ಕೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಹಲೋ ವರ್ಲ್ಡ್ ಅಂತ ಔಟ್ಪುಟ್ ಸಿಗ್ತಾ ಇದೆ. ಸೊ ನಿಮಗೆ ವೆರಿ ಕಾಮನ್ಲಿ ನಿಮ್ಗೊಂದು ಇಲ್ಲಿ ವೈಟ್ ಡಾಟ್ ಕಾಣುತ್ತೆ, ನಿಮಗೆ ಮೋಸ್ಟ್ಲಿ ಎರರ್ ಮೆಸೇಜ್ ಕೂಡ ಬರ್ಬೋದು ಇವಾಗ. ಓಕೆ, ಅದನ್ನ ಹೇಗೆ ರಿಸಾಲ್ವ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಐ ಟೆಲ್ ಯು ನಿಮ್ಗೆ ಏನಕ್ಕೆ ಎರರ್ ಮೆಸೇಜ್ ಬರ್ತದೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇವಾಗ ನೋಡಿ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ಇಸ್ ಡಬಲ್ ಕೋಟ್ ಬದಲು ಸಿಂಗಲ್ ಕೋಟ್ ಮಾಡ್ತೀನಿ ಹಲೋ ವರ್ಲ್ಡ್ನ. ಓಕೆ, ಸೊ ನೀವು ಇದನ್ನ ಓಕೆ ಸೊ ರನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಈ ರೀತಿ ರನ್ ಮಾಡ್ತೀರಾ ಆ್ಯಂಡ್ ಓಕೆ, ಸೊ ನಿಮಗೆ ಎರರ್ ಮೆಸೇಜ್ ಬರ್ಬೋದು ಅಥವಾ ಔಟ್ಪುಟ್ ಬಂತು ಅಂದರೆ ವೆರಿ ವೆಲ್ ಆ್ಯಂಡ್ ಫೈನ್, ನೋ ಇಶ್ಯೂಸ್. ಓಕೆ, ಬಟ್ ನಿಮ್ಗೆ ಇನ್ ಕೇಸ್ ನಿಮಗೆ ಎರರ್ ಮೆಸೇಜ್ ಬಂತಂದರೆ ಅದ್ರ ಕಾರಣ ಏನಂದರೆ ನೀವು ಅದನ್ನು ಆಟೋ ಸೇವ್ ಮಾಡಿಲ್ಲ, ಅಂದರೆ ನಿಮ್ಮ ಕೋಡು ಸೇವ್ ಆಗಿಲ್ಲ. ನೋಡಿ ಇಲ್ಲಿ ವೈಟ್ ಡಾಟ್ ಕಾಣಿಸ್ತಾ ಇದೆಯಲ್ಲ, ಸೊ ವೈಟ್ ಡಾಟ್ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಕೋಡ್ ಸೇವ್ ಆಗಿಲ್ಲ ಅಂತ ಅರ್ಥ. ಓಕೆ, ಸೊ ನಿಮಗೆ ಮೋಸ್ಟ್ ಪ್ರಾಬ್ಲಿ ಎರರ್ ಮೆಸೇಜ್ ಬರುತ್ತೆ. ಅವಾಗ ನೀವೇನು ಮಾಡ್ತೀರಾ ಅಂದರೆ, ಸೊ ಒಂದ್ಸತಿ ಸೇವ್ ಮಾಡಿ, ಕಂಟ್ರೋಲ್ ಎಸ್ ಮಾಡಿ ಮತ್ತೆ ರನ್ ಮಾಡಿ ಅಷ್ಟೇ. ಸೊ ಔಟ್ಪುಟ್ ರನ್ ಆಗುತ್ತೆ. ಸೊ ಪ್ರತಿ ಸಾರಿ ಕಂಟ್ರೋಲ್ ಎಸ್ ಮಾಡೋದು ಕೂಡ ತುಂಬ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಅಲ್ವಾ, ಹಾಗಾಗಿ ಏನು ಮಾಡ್ತೀರಾ, ಇಲ್ಲಿ ಫೈಲ್ ಮೇಲೆ ಹೋಗಿ ಇಲ್ಲಿ ಆಟೋ ಸೇವ್ ಅಂತ ಆಪ್ಷನ್ ಬರುತ್ತೆ, ಸುಮ್ಮನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಓಕೆ, ಸಿ ಫೈಲ್ ಆಟೋ ಸೇವ್ ಅಂದರೆ ಆಟೋಮೆಟಿಕ್ಲಿ ನೀವು ಕೋಡ್ ಬರೆದಾಗೆಲ್ಲ ಆಟೋಮೆಟಿಕ್ಲಿ ತಾನಾಗಿ ಅದು ಸೇವ್ ಆಗ್ತಾ ಇರುತ್ತೆ. ಓಕೆ, ಸೊ ನೀವು ನೆಕ್ಸ್ಟ್ ಟೈಮಿಂದ ಜಸ್ಟ್ ಇಲ್ಲಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸೊ ಅದ್ರ ಪಾಡ್ಗೆ ಅದು ರನ್ ಆಗುತ್ತೆ. ಸೊ ನಾವು ನೋ ಇಶ್ಯೂಸ್ ವಿತ್ ಸೇವಿಂಗ್ ಆಲ್ಸೋ. ಓಕೆ, ಸೊ ಇನ್ನೊಂದು ಹೇಳ್ತೀನಿ ನಾನು. ಈಗ ನೋಡಿ ಕನ್ಸೋಲ್ ಡಾಟ್ ಲಾಗ್, ನೀವೇನು ಮಾಡ್ತೀರಾ, ಕನ್ಸೋಲ್ ಡಾಟ್ ಲಾಗ್ ಅಂತ ಟೈಪ್ ಮಾಡಿ, ದೆನ್ ಯು ವಿಲ್ ರೈಟ್ ಸಮ್ ಥಿಂಗ್ ಓವರ್ ಹಿಯರ್, ರೈಟ್, ಲೆಟ್ಸ್ ಸೇ ವೆಲ್ಕಮ್ ಟು ಜಾವಾ ಸ್ಕ್ರಿಪ್ಟ್, ಈ ರೀತಿ ಬರೀತೀರಾ. ಓಕೆ, ಇವಾಗ ಇದ್ರ ಬದಲು ಲೈಕ್ ನೀವು ಕನ್ಸೋಲ್ ಡಾಟ್ ಲಾಗ್ನ ನೀವು ಪೂರ್ತಿ ಟೈಪ್ ಮಾಡೋದ್ರ ಬದಲು ಅದಕ್ಕೂ ಒಂದು ಶಾರ್ಟ್ ಕಟ್ ಇದೆ ನೋಡಿ, CLG ಅಂತ ಬರ್ದು ಟ್ಯಾಬ್ ಮೇಲೆ ಬರುತ್ತೆ, ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಟ್ಯಾಬು ಆಪ್ಷನ್ ಸಿಗುತ್ತೆ ಕೀಬೋರ್ಡಲ್ಲಿ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಿ ಆಟೋಮೆಟಿಕ್ಲಿ ಬರ್ತಾ ಇದೆ, ನಂಗೆ ಬರ್ತಾ ಇದೆ. ಓಕೆ, ಬಿಕಾಸ್ ನಾನು ಒಂದು ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೀವು ಆ ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡಿ, ಅದರಿಂದ ನಿಮಗೂ ಕೂಡ ನಾವು ಕನ್ಸೋಲ್ ಡಾಟ್ ಲಾಗ್ನ ಶಾರ್ಟ್ಕಟ್ಟಲ್ಲಿ ನೀವು ಬರಿಬೋದು. ಓಕೆ, ಸೊ ಇವಾಗ ಸೊ ಆ ಎಕ್ಸ್ಟೆನ್ಷನ್ ಏನಂದರೆ ಜಾವಾ ಸ್ಕ್ರಿಪ್ಟ್ ಅಂತ ಟೈಪ್ ಮಾಡಿ, ES6 ಅಂತ ಸರ್ಚ್ ಮಾಡಿ. ಸೊ ಜಾವಾ ಸ್ಕ್ರಿಪ್ಟ್ ES6 ಕೋಡ್ ಸ್ನಿಪೆಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಲ್ಲಿ ಮತ್ತೆ ನಿಮಗೆ ಇನ್ಸ್ಟಾಲ್ ಆಪ್ಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಆ್ಯಂಡ್ ತುಂಬ ಆಪ್ಷನ್ ಸಿಗುತ್ತೆ, ನೀವು ಈ ಲೋಗೋ ಕಾಣಿಸ್ತಾ ಇದೆಯಲ್ಲ ಇದನ್ನೇ ನೀವು ಚೂಸ್ ಮಾಡಬೇಕು, JS ಅಂತ ಲೋಗೋ ಇದೆಯಲ್ಲ, ಜಾವಾ ಸ್ಕ್ರಿಪ್ಟ್ ES6 ಕೋಡ್ ಸ್ನಿಪೆಟ್ಸ್. ಓಕೆ, ಇದನ್ನು ಇನ್ಸ್ಟಾಲ್ ಮಾಡಿ, ಸಿಂಪಲ್ ಇನ್ಸ್ಟಾಲೇಷನ್, ದ್ಯಾಟ್ಸ್ ಇಟ್. ಓಕೆ, ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡಿ, ಅದು ಎಲ್ಲ ಹೋಗುತ್ತೆ. ಆ್ಯಂಡ್ ನಾವು ಇವಾಗ ಏನು ಮಾಡ್ತೀರಾ ಅಂದರೆ ನೋಡಿ, ಜಸ್ಟ್ ಟೈಪ್ ಮಾಡಿ CLG ಮತ್ತು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಓಕೆ, ಟ್ಯಾಬ್ ಆಪ್ಷನ್ ಕೀಬೋರ್ಡಲ್ಲಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇವಾಗ ಶಾರ್ಟ್ಕಟಲ್ಲಿ ನೀವು ಕೋಡ್ನ ಬರೀಬೋದು. ಓಕೆ, ವೆಲ್ಕಮ್ ಬ್ಯಾಕ್. ಸೊ ಈ ರೀತಿ ನಾನು ಸ್ಟೇಟ್ಮೆಂಟ್ನ ಬರೀತಾ ಇದ್ದೀನಿ. ಆ್ಯಂಡ್ ಹೌ ಟು ರನ್ ಇಟ್, ಇಲ್ಲಿ ಕೋಡ್ ರನ್ನರ್ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿ. ಸೊ ಗೈಸ್, ಈ ವಿಡಿಯೋದಲ್ಲಿ ನಾವು VS ಕೋಡ್, Node.js ಇನ್ಸ್ಟಾಲೇಷನ್ ಮತ್ತು ಫಸ್ಟ್ ಕೋಡ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ನೋಡಿದ್ದೀವಿ. ಓಕೆ, ಸೊ ಈ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಟೈಮ್.